ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯಾವ ರೆಸಿಪಿನೂ ಅಲ್ಲ, ಹೇರ್ ಆಯಿಲು ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಲೀಟ್ರ್ ಅಪ್ರಾಕ್ಸಿಮೇಟ್ಲಿ 1.5 to 2 ಲೀಟ್ರಷ್ಟು ಪ್ಯೂರ್ ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ನನಗೇನೇನು ಮನೇಲಿ ಸಿಗುತ್ತೋ ಅದರಿಂದನೇ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೀಗೆಕಾಯಿನ ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೀಗೆಕಾಯಿ ಸಿಗುತ್ತೆ ನಿಮಗೆಲ್ಲ, ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ ಅಥವಾ ಆಯುರ್ವೇದಿಕ್ ಶಾಪ್ಸಲ್ಲೆಲ್ಲ ಸಿಗುತ್ತೆ. ಅದನ್ನೇ ತಂದು ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ನೀವು ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ. 3 to 4 ಟೇಬಲ್ ಸ್ಪೂನಷ್ಟು ಸೀಗೆಕಾಯಿ ಪುಡಿ ಇದೆ ಇದರಲ್ಲಿ. ಇದು ನಾನು ಆನ್ಲೈನಿಂದ ತರಿಸಿರೋ ಅಂಥದ್ದು ಡ್ರೈ ಆಗಿರೋ ಅಂಥ ರೋಸ್ಮೆರಿ. ಇದು ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ. ಸೊ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಅದನ್ನು ನೀವು ತರಿಸ್ಕೊಂಡ್ರೆ ಆರಾಮಾಗಿ ಬಳಸ್ಕೋಬೋದು. ಹಾಗೆ ಇಲ್ಲಿ ಕರಿಬೇವು, ನಾನು ಕರಿಬೇವನ್ನ ಹಾಗೆ ಬಳಸ್ತಾ ಇಲ್ಲ. ಕರಿಬೇವು ಕೂಡ ಸ್ವಲ್ಪ ಮಟ್ಟಿಗೆ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದು ಸತಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಆಮ್ಲ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಸೀಗೆಕಾಯಿ, ಹಾಗೆ ಕರಿಬೇವು ಮತ್ತು ಡ್ರೈ ಆಗಿರೋಂಥ ರೋಸ್ಮೆರಿ ಬಳಸ್ತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋವಂಥ ಇಂಗ್ರೀಡಿಯೆಂಟ್ನ ಹಾಕ್ತೀನಿ ಎಣ್ಣೆಗೆ. ಸೊ ಕೊನೆವರೆಗೂ ವಿಡಿಯೋ ನೋಡ್ತಾ ಇರಿ. ಅದು ತುಂಬಾ ಕೂದಲಿಗೆ ಬೆನಿಫಿಟ್ ಆಗೋವಂಥ ಒಂದು ವಸ್ತು. ಸೊ ಅದನ್ನು ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದಿಷ್ಟನ್ನು ನಾನು ಹಾಕ್ತಾಯಿದ್ದೀನಿ. ನಾನು ಇದನ್ನು ತುಂಬ ವರ್ಷದಿಂದ ಬಳಸ್ತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಸೊ ಹಾಗಾಗಿ ನಿಮ್ಗೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ನಾನು ಮಾಡಿದೆ. ನೀವು ನೋಡ್ತಾ ಇರ್ಬೋದು, ಕರಿಬೇವು ಕೂಡ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಹಾಗೆ ಹಿಡಿದಾಗಿ ಹಾಕೋದಕ್ಕಿಂತ ಈ ಥರ ಮಾಡಿ ಹಾಕೋದ್ರಿಂದ ಬೇಗನೆ ಎಣ್ಣೆ ಆಗೋಗುತ್ತೆ. ಆಮೇಲೆ ಅದರ ಸತ್ವ ಪೂರ್ತಿಯಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲದನ್ನು ಸ್ವಲ್ಪ ಪುಡಿ ಮಾಡಿನೇ ನಾನು ಬಳಸ್ತಾ ಇದ್ದೀನಿ. ನೆಲ್ಲಿಕಾಯಿ ಕೂಡ ಹಾಗೇ, ನೆಲ್ಲಿಕಾಯಿನೂ ಕೂಡ ಸ್ವಲ್ಪ ನಾನು ಗ್ರೈಂಡ್ ಮಾಡ್ಕೊತೀನಿ. ತುಂಬ ಅದನ್ನು ನುಣ್ಣಗೆ ಪೇಸ್ಟ್ ಏನು ಮಾಡ್ಕೊಳ್ತಾ ಇಲ್ಲ. ಸೊ ಈ ಥರ ರ್ಯಾಂಡಮಿಗೆ ಕಟ್ ಮಾಡಿ ಆ ಥರ ಒಂದು ಸ್ವಲ್ಪ ಈ ಥರ ತರಿಯಾಗಿ ಸ್ವಲ್ಪ ಅದನ್ನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಹಾಕುವಾಗ ಹುಷಾರಾಗಿ ಹಾಕ್ಕೊಳ್ಳಿ. ಸೊ ಎಣ್ಣೆ ನೀವು ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ಕುದಿ ಬರ್ತಾ ಇದೆ. ಎಲ್ಲದೂ ಕೂಡ ಚೆನ್ನಾಗಿ ಇದರಲ್ಲಿ ರೋಸ್ಟ್ ಆದಷ್ಟು ಅದರಲ್ಲಿ ಆ ಸತ್ವಗಳನ್ನ ಬಿಟ್ಕೊಳ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಆಮ್ಲ ಹಾಕಿದ ತಕ್ಷಣ ಅದು ಕಲರ್ ಕೂಡ ಚೇಂಜ್ ಆಯಿತು. ನೀವು ತುಂಬ ಫ್ಲೇಮ್ನ ಕಡಿಮೆಯಲ್ಲೇ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ತುಂಬ ಹುಷಾರಾಗಿ ಮಾಡ್ಕೊಳ್ಳಿ ಜಾಸ್ತಿ ಮಾಡುವಾಗ. ಸೊ ನಾನಿಲ್ಲಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೀವು ಜಾಸ್ತಿನೂ ಮಾಡಿದ್ರು ಅಷ್ಟೇ, ಕಡಿಮೆ ಮಾಡಿದ್ರು ಅಷ್ಟೇ, ಲೋ ಫ್ಲೇಮಲ್ಲೇ ಮಾಡಿ. ತುಂಬ ಉರಿ ಇಟ್ಕೊಂಡು ದಯವಿಟ್ಟು ಮಾಡಬೇಡಿ. ಎಣ್ಣೆ ಅಲ್ವಾ, ಕಾದಿರೋ ಎಣ್ಣೆ ತುಂಬಾ ಬಿಸಿಯಾಗಿರುತ್ತೆ. ಸೊ ಮಾಡುವಾಗ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಈ ಎಣ್ಣೆನ ನೀವು ಬಳಸೋದ್ರಿಂದ ನಿಮಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಆಮೇಲೆ ಯಾರಿಗೆ ಕೂದಲು ಬೆಳೆಸೋಕ್ಕೆ ಆಸೆ ಇದೆ ಅವರಿಗೆ ರೋಸ್ಮೆರಿ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಆಮ್ಲ ಬಗ್ಗೆ ನಿಮಗೆ ಗೊತ್ತೇ ಇದೆ, ತುಂಬಾ ಒಳ್ಳೆಯದು ಕೂದಲಿಗೆ. ಸೊ ನಾನು ಬಳಸಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಬೆನಿಫಿಷಿಯಲ್ ಆಗಿದೆ. ಸೊ ನೀವು ಬಳಸಿ ಈ ಥರ ಎಣ್ಣೆ ಮಾಡಿಕೊಂಡು ನಿಮಗೆ ಎಕ್ಸ್ಟ್ರಾ ಏನಾದರೂ ಬೇಕಿದ್ದರೆ ನೀವು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ದಾಸವಾಳದ ಎಲೆ ಆ ಥರ ಎಲ್ಲ ಬಳಸ್ತಾರೆ. ಸೊ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಅದು ಇದೇನೆ, ಅಗಸೆ ಬೀಜ 1-2 ಟೇಬಲ್ ಸ್ಪೂನ್ ಅಷ್ಟೇ. ಅದನ್ನು ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಳ್ತೀವಿ. ತುಂಬ ಜಾಸ್ತಿ ಹಾಕ್ಕೊಳ್ಳೋಕ್ಕಾಗಲ್ಲ. ಇದು ಸ್ವಲ್ಪ ಹೀಟ್ ಆಗೋದ್ರಿಂದ ಸೊ ಈ ಇಂಗ್ರೀಡಿಯೆಂಟ್ನ ತುಂಬ ಜಾಸ್ತಿ ಬಳಸೋಕ್ಕಾಗಲ್ಲ. 2 ದೊಡ್ಡ ಚಮಚ ಆದಷ್ಟು ನಾನು ಬಳಸ್ತಾ ಇದ್ದೀನಿ. ಇಲ್ಲಿ ನಾನು 2 ಲೀಟ್ರ್ ಎಣ್ಣೆಗೆ ಬಳಸ್ತಾ ಇರೋದು. ಸೊ ನೀವು ನೋಡಿಕೊಂಡು ನೀವು ಕಡಿಮೆ ಮಾಡ್ತಾಯಿದ್ರೆ ಒಂದು ಅರ್ಧ ಲೀಟ್ರ್ ಆ ಥರ ಮಾಡ್ಕೊಳ್ತಾ ಇದ್ದರೆ ಒಂದು ಅರ್ಧ ಟೇಬಲ್ ಸ್ಪೂನು ಅಥವಾ ಸಣ್ಣದು 1 ಟೇಬಲ್ ಸ್ಪೂನಷ್ಟು ನೀವು ಗ್ರೈಂಡ್ ಮಾಡಿ ಹಾಕ್ಕೋಬೋದು. ಇದೆಲ್ಲದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಎಲ್ಲ ನೀಟಾಗಿ ಸ್ವಲ್ಪ ಅದ್ರ ಸತ್ವ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಕ್ಕೆ ಸ್ವಲ್ಪ ಹೊತ್ತು ಅದನ್ನ ಕುದಿಸ್ಬೇಕಾಗುತ್ತೆ. ತುಂಬ ಜಾಸ್ತಿ ಕುದಿಸಿ ಎಲ್ಲ ಕಪ್ಪಾಗೋವರೆಗೂ ಬಿಡೋ ಅವಶ್ಯಕತೆ ಇಲ್ಲ. ಹಂಗೆ ಬಿಡೋದ್ರಿಂದ ಆ ಎಣ್ಣೆ ತುಂಬ ಅದರದ್ದೇನು ಫ್ರ್ಯಾಗ್ರೆನ್ಸ್ ಇರುತ್ತಲ್ಲ, ಒಂದು ಒಳ್ಳೆ ಫ್ರ್ಯಾಗ್ರೆನ್ಸ್, ನಾವು ತುಪ್ಪ ಮಾಡಿದಾಗ ಏನು ಫ್ರ್ಯಾಗ್ರೆನ್ಸ್ ಬರುತ್ತಲ್ಲ ಆ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಎಣ್ಣೆ ಕಲರ್ ಕೂಡ ಎಷ್ಟು ಸೂಪರಾಗಿ ಬಂದಿದೆ ಅಂತ. ನಾನೇನು ಪೌಡ್ರ್ ಮಾಡಾಕಿದ್ದೆಲ್ಲ ಅದೆಲ್ಲ ಬಾಟಮಲ್ಲಿ ಹೋಗಿ ಸ್ವಲ್ಪ ಸೆಟಲ್ ಹೋಗಿಬಿಟ್ಟಿದೆ. ಸೊ ನೀವು ನೋಡ್ತಾ ಇರ್ಬೋದು, ಸೂಪರಾಗಿ ಎಣ್ಣೆ ರೆಡಿಯಾಗಿದೆ. ಇಷ್ಟೇ ನಾನು ಹಾಕ್ಕೊಳ್ತೀನಿ, ತುಂಬ ಜಾಸ್ತಿ ಏನು ಹಾಕ್ಕೊಳ್ಳಲ್ಲ. ಸೊ ಇದರಿಂದ ನನಗೆ ಹೇರ್ ಫಾಲ್ ಆಗೋಲ್ಲ.
ಸ್ಪ್ಲಿಟ್ ಎಂಡ್ಸ್ ಆಗಲ್ಲ. ಆಮೇಲೆ ತುಂಬಾ ಒಂಥರ ತಲೆ ತುಂಬ ಕೂಲಾಗಿ ಚೆನ್ನಾಗಿರುತ್ತೆ. ನಾವು ಅಗಸೆ ಬೀಜ ಬಳಸೋದ್ರಿಂದ ನಿಮಗೆ ಅದ್ರ ಬೆನಿಫಿಟ್ಸ್ ಈಗ ತುಂಬಾ ಹೇರ್ಸಿಗೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತು. ಅದ್ರ ಜೆಲ್ಲೆಲ್ಲ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತಾರೆ. ಸೊ ನಾನು ಆಯಿಲಲ್ಲಿ ಸ್ವಲ್ಪ ಅದ್ರ ಕಂಟೆಂಟ್ ಇರಲಿ ಅನ್ನೋ ಕಾರಣಕ್ಕೆ ಅದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಬಳಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ನೋಡಿಕೊಂಡು ಬಳಸಿ. ಅದು ತುಂಬ ಜಾಸ್ತಿ ಬಳಸೋವಂಥ ವಸ್ತು ಅಲ್ಲ. ಸೊ ಹಾಗಾಗಿ ನೋಡಿಕೊಂಡು ನೀವು ಬಳಸಿ. ಇದನ್ನು ಸ್ಟ್ರೈನ್ ಮಾಡಿ ಎತ್ತಿಟ್ಕೋಬೇಕು. ಸೊ ನಾನು ಜಾಸ್ತಿನೇ ಮಾಡಿದ್ದೀನಿ. ಒಂದು ದೊಡ್ಡದು ಗ್ಲಾಸ್ ಜಾರಲ್ಲಿ ಎತ್ತಿಟ್ಕೋಬೇಕು. ಈಗ ನಿಮಗೆ ತೋರಿಸ್ಲಿಕ್ಕೆ ಅಂತ ಒಂದು ಸ್ಮಾಲ್ ಬ್ಯಾಚ್ ಇದನ್ನು ನಾನು ಡೈಲಿ ಯೂಸ್ಗೆ ಅಂತ ಎತ್ತಿಟ್ಕೊಂಡಿರ್ತೀನಿ. ಅದರಲ್ಲೇ ಸೋಸ್ಕೊಳ್ತಾ ಇದ್ದೀನಿ. ಎಣ್ಣೆ ಪೂರ್ತಿ ಆರಿದೆ. ಇವಾಗ ಆರಿದ ನಂತರ ನಾನು ಸೋಸ್ತಾ ಇದ್ದೀನಿ. ಎಣ್ಣೆ ಪೂರ್ತಿ ಆರಲಿಕ್ಕೆ ಬಿಡಬೇಕು. ನಾನೊಂದು ಬೆಳಗ್ಗೆ ಆ ಥರ ಮಾಡಿದ್ದೆ. ಸೊ ಸಂಜೆ ಇದನ್ನು ಸೋಸಿ ಎತ್ತಿಡ್ತಾ ಇದ್ದೀನಿ. ನೀವು ಕಲರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಕೊಕೊನಟ್ ಆಯಿಲು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್ ಅಂತ ಸಿಗುತ್ತೆ. ಅಥವಾ ನಿಮಗೆ ಪಕ್ಕದಲ್ಲಿ ಯಾವುದಾದ್ರೂ ಮಿಲ್ಗಳಿದ್ದರೆ ನೀವು ಕೊಟ್ಟರೆ ನಿಮಗೆ ಮಾಡಿಕೊಡ್ತಾರೆ. ಅಲ್ಲೂ ಕೂಡ ಕೊಬ್ಬರಿ ಕೊಟ್ಟರೆ ಅವರು ಕೂಡ ಎಣ್ಣೆ ತೆಗೆದುಕೊಡ್ತಾರೆ. ಸೊ ನಿಮಗೆ ಎಲ್ಲಿ ಸಿಗುತ್ತೆ ಒಳ್ಳೆ ಕೊಬ್ಬರಿ ಎಣ್ಣೆ ಅದನ್ನು ತಂದುಬಿಟ್ಟು ನೀವು ಈ ಥರ ಮಾಡ್ಕೋಬೋದು. ಇದರಲ್ಲಿ ಬೇರೆ ಎಣ್ಣೆಗಳ್ನೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಆಲ್ಮಂಡ್ ಆಯಿಲು ನೀವು ಮಿಕ್ಸ್ ಮಾಡ್ಕೋಬೋದು. ಆಲಿವ್ ಆಯಿಲ್ ಕೂಡ ಮಿಕ್ಸ್ ಮಾಡ್ಕೋಬೋದು. ನಿಮ್ಮ ಇಷ್ಟ. ಇದ್ರ ಜೊತೆಗೆ ನೀವು ಅದನ್ನು ಕೂಡ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಸೋಸಿ ಎತ್ತಿಟ್ಕೋಬೋದು. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಸೂಪರಾಗಿ ಮನೆಯಲ್ಲೇ ಎಕ್ಸ್ಟ್ರಾರ್ಡಿನರಿಯಾಗಿ ಒಂದು ಒಳ್ಳೆಯ ಆಯುರ್ವೇದಿಕ್ ಎಣ್ಣೆ ರೆಡಿ ಆಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಓಕೆನಾ? ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.